ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೊಸ ಕ್ರೋಶಾ ಡಿಸೈನ್ ಹೇಗೆ ಅಂತ ತೋರಿಸ್ತೀನಿ. ಮೊದಲು ಸೀರೆಗೆ ಡೈರೆಕ್ಟ್ ಲಾಕ್ ಹಾಕೋಬೇಕು. ಲಾಕ್ ಹಾಕೊಂಡು ದಾರನ ಈ ಥರನಾಗಿ ನಾಟ್ ಹಾಕೋಬೇಕು. ನಾನಿಲ್ಲಿ ತೋರಿಸ್ತಿದ್ದೀನಿ, ಹಾಗಾಗಿ ಇದು ಲೇಸಿಗೆ ಹಾಕೋತಾ ಇದ್ದೀನಿ. ನೀವು ಸೀರೆಗೆ ಹಾಕೊಳ್ಳಿ ಡೈರೆಕ್ಟಾಗಿ. ಇದು ನಾಟು ಬಿಗಿ ಆಗಬೇಕು. ಇದಾದ್ಮೇಲೆ ಇದು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿಕೊಂಡೆ ಸೂಜಿನ ಸೀರೆಗೆ ಹಾಕಿ ಒಂದು ಚೈನ್ ಥರ ತಗೋಬೇಕು. ಮತ್ತೆ ಒಂದು ಚೈನು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಅದಾದಮೇಲೆ ನಾನಿಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡು ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕೊಂಡು ನಾನೇನು 3 ಚೈನ್ ಕರೆಕ್ಟಾಗಿ ಹಾಕೋತಾ ಇಲ್ಲ, 1 ಚೈನ್ ಒಳಗಡೆನೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ 4 ಬೀಡ್ಸನ್ನು ಹಾಕೋತಾ ಇದ್ದೀನಿ. ಅವು ಗೋಲ್ಡನ್ ಕಲರ್ ಬೀಡ್ಸ್ ಇವೆ, ಸ್ಮಾಲ್ ಸೈಜ್ ಇದೆ. ಇವಾಗ ಬೀಡ್ಸ್ನ ಹಾಕೊಂಡೆ. ಬೀಡ್ಸ್ ಹಾಕೊಂಡು ನಾವು ಬೀಡ್ಸ್ನ ಲಾಕ್ ಏನು ಮಾಡ್ಕೋದು ಬೇಡ. ಈ ಥರನ ಹೀಗೆ ಒಂದು ಪಕ್ಕದಲ್ಲೇ ಸಿಂಗಲ್ ಕ್ರೋಶಾ ಹಾಕೊಳ್ಳೋಣ. ಒಳಗಡೆನೆ ಹಾಕೋಬೇಕು, ಅದು ಯು ಶೇಪ್ ಬರಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರನಾಗಿ. ಆಮೇಲೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ನಾನಿಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ನಾವೇನಿದು ಬೀಡ್ಸ್ ಹಾಕೊಂಡಿರ್ತೀವಲ್ವ ಅಲ್ಲಿನೇ ಒಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಮತ್ತೆ 4 ಚೈನ್, ಮತ್ತೆ ಈ ಬೀಡ್ಸ್ ಮಧ್ಯ ಒಂದು ಸಿಂಗಲ್ ಕ್ರೋಶಾ, ಸೇಮ್ ಹಾಗೆ ಹಾಕೋತಾ ಹೋಗಬೇಕು. 4 ಚೈನ್ ಹಾಕೋಬೇಕು. ಇಲ್ಲಿ ನಾನು 4 ಬೀಡ್ಸ್ ಹಾಕೊಂಡಿದ್ದೀನಿ. 4 ಪೆಟಲ್ ಡಿಸೈನ್ಸ್ ಬರುತ್ತೆ. ಪ್ರತಿ ಬೀಡ್ಸ್ ಮಧ್ಯದಲ್ಲಿ ಒಂದೊಂದು ಸಿಂಗಲ್ ಕ್ರೋಶಾ ಹಾಕೋತಾ 4 ಚೈನ್ ಹಾಕೋತಾ ಹೋಗಬೇಕು. ಇವಾಗ ಮತ್ತೆ 4 ಚೈನ್ ಹಾಕೊಂಡು ಮತ್ತೆ ಇಲ್ಲೇನು ಬೀಡ್ಸ್ ಇರುತ್ತಲ್ವ ಲಾಸ್ಟಿಗೆ ಅಲ್ಲಿನೇ ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡು ಇಲ್ಲೇನು ಫಸ್ಟಿಗೆ 3 ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶಾ ಹಾಕೊಂಡಿರ್ತೀವಲ್ವ ಅಲ್ಲಿನೇ ಮತ್ತೊಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡು ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡ್ಕೊಂಡು ನಾನಿಲ್ಲಿ 2 ಚೈನ್ ಹಾಕೊಂಡು ಇದೇನು 4 ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಒಂದು ಸಿಂಗಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶಾ ಹಾಕೊಂಡು 2 ಚೈನ್ ಹಾಕೊಂಡು ಮತ್ತೆ ಡಬಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಒಂದು ಡಬಲ್ ಕ್ರೋಶಾ, ಅದೇನು 4 ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿನೇ ಡಬಲ್ ಕ್ರೋಶಾ ಹಾಕೋಬೇಕು. ಮತ್ತೆ ಅದೇ ಪ್ಲೇಸಲ್ಲಿನೇ ಡಬಲ್ ಕ್ರೋಶಾ ಹಾಕೋತಾ ಇದ್ದೀನಿ. ಮತ್ತೆ ಇಲ್ಲಿ ನಾನು ಟೋಟಲಿ 3 ಡಬಲ್ ಕ್ರೋಶಾ ಹಾಕೋತಾ ಇದ್ದೀನಿ. 3 ಡಬಲ್ ಕ್ರೋಶಾ ಹಾಕೊಂಡು ಇದೇನು ಚೈನ್ 4 ಚೈನ್ ಇರುತ್ತಲ್ವ ಅಲ್ಲಿನೇ 2 ಚೈನ್ ಹಾಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಇವಾಗ ಪೆಟಲ್ ರೆಡಿ ಆಯಿತು. ಮತ್ತೆ ಸೇಮ್ ಅದನ್ನೇ ಡಿಸೈನ್ ಕಂಟಿನ್ಯೂ ಮಾಡಬೇಕು. ಮತ್ತೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶಾ ಹಾಕೊಂಡು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕೊಂಡು ಮತ್ತೆ ಡಬಲ್ ಕ್ರೋಶಾ. ಇದು ತುಂಬ ಸಿಂಪಲ್ ಇದೆ, ಬಿಗಿನರ್ಸ್ಗೂ ಈಸಿ ಆಗುತ್ತೆ ಹಾಕೋಕ್ಕೆ. 3ನೇದು ಹಾಕೋತಾ ಇದ್ದೀನಿ. ಇವಾಗ 2 ಚೈನ್ ಹಾಕೊಂಡು ಲಾಕ್ ಮಾಡ್ಕೋಬೇಕು. ಅದಕ್ಕೆ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಮತ್ತೆ ಸೇಮ್ ಡಿಸೈನ್ ಕಂಟಿನ್ಯೂ. ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶಾ ಹಾಕೋಬೇಕು. ಸಿಂಗಲ್ ಕ್ರೋಶಾ ಹಾಕೊಂಡು 2 ಚೈನ್ ಹಾಕೊಂಡು ಡಬಲ್ ಕ್ರೋಶಾ. ಇದಕ್ಕೆ ನಾವು ಚಾರ್ಜು 500ರಿಂದ 600 ಚಾರ್ಜ್ ಮಾಡ್ಬೋದು. ಇದು ಒಂದು ಸಿಂಗಲ್ ಕಲರಲ್ಲೇ ಆಗುತ್ತೆ, ಹಾಗೆ ಸಿಂಗಲ್ ಸ್ಟೆಪ್ನಲ್ಲಿನೇ ಆಗುತ್ತೆ. ಇವಾಗ 3 ಹಾಕ್ಕೊಂಡೆ ಮತ್ತೆ 2 ಚೈನ್ ಹಾಕೊಂಡು
ಅದನ್ನ ಪೆಟಲ್ನ ಲಾಕ್ ಮಾಡಿ ಹೆಣ್ಣು ಮಾಡ್ಕೋಬೇಕು. ಮತ್ತೆ ಪಕ್ಕದಲ್ಲಿ ಮತ್ತೆ 4ನೇದ್ದು ಹಾಕೋತಾ ಇದ್ದೀನಿ. 4 ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶ ಹಾಕ್ಕೊಂಡು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಇದು ಬಿಗ್ನರ್ಸ್ಗೆ ತುಂಬ ಈಸಿ ಆದಂಥ ಡಿಸೈನ್ ಇದೆ. ಕಡಿಮೆ ಸಮಯದಲ್ಲಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಈ ಡಿಸೈನ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವಾಗ ಲಾಸ್ಟ್ನೇ ಪೆಟಲ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಕರೆಕ್ಟ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡಿಕೊಂಡು ನಾವು ಸಿಂಗಲ್ ಕ್ರೋಶ ಹಾಕೋಬೇಕು. ಸಿಂಗಲ್ ನೋಡಿ ಡಿಸೈನು ಈ ಥರನಾಗಿ ಕಾಣಿಸುತ್ತೆ. ಹೀಗೆ 4 ಪೆಟಲ್ಲು, ಹಾಫ್ ಪೆಟಲ್ ಅಂದರೆ ಎಷ್ಟು ಗ್ರ್ಯಾಂಡಾಗಿ ಅನಿಸುತ್ತೆ ನೋಡಿ. ಮತ್ತೆ 4 ಚೈನ್ 1 2 3 4 4 ಚೈನ್ ಹಾಕೊಂಡು ಕರೆಕ್ಟ್ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು 3 ಚೈನ್ 1 2 3 3 ಚೈನ್ ಹಾಕೊಂಡು 2 ಚೈನ್ ಬರೋ ಸ್ಪೇಸಲ್ಲಿ ಸಿಂಗಲ್ ಕ್ರೋಶ ಹಾಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ 4 ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕೋತಾ ಇದ್ದೀನಿ. ಫೋರ್ ಚೈನ್ ಹಾಕೊಂಡು ನಾನಿಲ್ಲಿ ಲಾಕ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಬಟ್ಟೆಗೆ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡ್ಕೊಂಡು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕೊಂಡು ಇದೇನು ಸಿಂಗಲ್ ಬೀಡ್ಸ್ ಇರುತ್ತಲ್ವ ಅಲ್ಲಿನೇ ಸಿಂಗಲ್ ಕ್ರೋಶ ಹಾಕೋಬೇಕು. ಮೊದಲು ಏನು ಡಿಸೈನ್ ಮಾಡಿದ್ವಲ್ವ ಅದೇ ಥರನಾಗಿ ಫುಲ್ ಪೆಟಲ್ಗೆ ಫುಲ್ ಡಿಸೈನ್ಗೆ ಅದೇ ಥರ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. 4 ಚೈನ್ ಹಾಕೊಂಡು ಪ್ರತಿ ಬೀಡ್ಸ್ ಮಧ್ಯೆ ಸಿಂಗಲ್ ಕ್ರೋಶ ಹಾಕೋಬೇಕು. ಮತ್ತೆ 4 ಚೈನ್ ಹಾಕೊಂಡು ಮತ್ತೆ ಸಿಂಗಲ್ ಕ್ರೋಶ ಹೀಗೆ ಕಂಟಿನ್ಯೂ ಮಾಡಿ ಬಟ್ಟೆನ ಟರ್ನ್ ಮಾಡ್ಕೋತಾ ಇದ್ದೀನಿ. ಬಟ್ಟೆನ ಟರ್ನ್ ಮಾಡ್ಕೊಂಡು ನಾನಿಲ್ಲಿ 2 ಚೈನ್ ಹಾಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕೊಂಡು ಮತ್ತೆ 2 ಚೈನ್ ಹಾಕೊಂಡು ಡಬಲ್ ಕ್ರೋಶ. ಇಲ್ಲಿ ಪ್ರತಿ 4 ಚೈನ್ ಗ್ಯಾಪ್ನಲ್ಲಿ 3 ಡಬಲ್ ಕ್ರೋಶ ಮತ್ತೆ 2 ಚೈನ್ ಹಾಕೊಂಡು ಆ ಪೆಟಲ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಪಕ್ಕದಲ್ಲಿನೇ ಒಂದು ಸಿಂಗಲ್ ಕ್ರೋಶ ಹಾಕೊಂಡು 2ನೇ 4 ಚೈನ್ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಶ ಹಾಕೊಂಡು 2 ಚೈನ್ ಹಾಕೊಂಡು ಮತ್ತೆ ಸೇಮ್ 4 ಡಬಲ್ ಕ್ರೋಶ. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವಾಗ 2 ಹಾಕೊಂಡಿದ್ದೀನಿ, 3ನೇದು ಹಾಕೋತಾ ಇದ್ದೀನಿ. ಮತ್ತೆ 2 ಚೈನ್ ಹಾಕೊಂಡು ಪೆಟಲ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಇದು 3ನೇದು.
ಇವಾಗ ಪೂರ್ತಿಯಾಗಿ ಹಾಕಿದೆ. ಪೂರ್ತಿ ಆದ್ಮೇಲೆ ಡಿಸೈನು ಇಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಸಿಂಗಲ್ ಕಲರ್ ಅಲ್ಲೇ ಹಾಕೋಬೇಕು. ಮಧ್ಯೆ ನಾವೇನು 4 ಚೈನ್ ಗ್ಯಾಪ್ ಇರುತ್ತಲ್ವಾ ಅಲ್ಲಿನೇ ಕುಚ್ಚನ್ನ ಹಾಕೊಳ್ಳೋಕೆ ಸ್ಪೇಸ್ ಇದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.